ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವಿವತ್ತು ಮೊದಲನೇ ಲಾಕ್ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜಿನಲ್ಲಿ ಎಕ್ಸಾಮ್ ಮುಗಿದಿದ್ದವು. ಆ ಎಕ್ಸಾಮ್ ಹೇಗೆ ಹುಡುಗರು ಅನುಭವನ ತೆಗೆದುಕೊಂಡ್ರು, ಎಕ್ಸಾಮ್ ಹೆಂಗಾದ್ರು ಅಂತ ಅವರ ಫನ್ನಿ ವಿಡಿಯೋ ಮೂಲಕ ನಾವು ನೋಡೋಣ ಬನ್ನಿ. ಹಾಯ್ ಶರಣವ್ರೆ, ನಮಸ್ತೆ ಅಜ್ಜಿ. ಆರಾಮಲ್ಲ? ಆರಾಮ್ ಬಾಯ್, ನೀವೆಲ್ಲ ಕ್ಷೇಮ ಅಲ್ಲ? ಎಲ್ಲ ಆರಾಮ. ಎಕ್ಸಾಮ್ ಹೆಂಗಾಯ್ತು? ಎಕ್ಸಾಮ್ ಚಲೋ ಆಯ್ತು. ಕನ್ನಡ ವಿಷಯ ಆಗಿರೋದ್ರಿಂದ ನಾವು ಕನ್ನಡವನ್ನು ಅಪರೂಪದ ಮುಳ್ಳಂದಿ ಬಾಬಾ ಎಕ್ಸಾಮ್ ಹಾಯ್ ಶಿವರ ಊರಿಗೆ ಹೊಂಟಿದ್ರೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ರಿ ಶಿವರ್ಗೆ. ಎಲ್ಲರಿಗೂ ಎಲ್ಲಾ ಬ್ಯಾಗ್ ಕಟ್ಕೊಂಡ್ ಎಲ್ಲಾ ಊರ್ ಬಿಡಾತಾರ. ಅವ್ರು ಸಾಲ ಬಾಳ ಆಗೈತೆ ಅವ್ರದ್ದು ಕಾಲೇಜ್ದಾಗ. ಬೇಗ ಆಗಮಿಸುತ್ತೀವಿ. ಹೆಂಗಾಯ್ತು ಎಕ್ಸಾಮ್? ಚಲೋ ಆಯ್ತು. ಪಾಸ್ ಆಗ್ತೀರಾ? ಫೇಲ್ ಆಗ್ತೀರಾ? ಪಾಸ್ ಹಾಕೋದಿಲ್ಲ, ಬಟ್ ಅವ್ರು ಹೇಳ್ಕೊಟ್ಟದಕ್ ಬಾರಿ ಪಾಸ್ ಆಗ. ಪಾಸ್ ಆಗೋದಿಲ್ಲ, ಆದ್ರೂ ಆಗ್ತಾರ ಪಾಸ್. ಇರ್ಲಿ. समझ रहे हो आप समझ रहे हो ಬಂದು ನಮಗೇನ್ ಗೋಲ್ಡ್ ಮೆಡಲ್ ಬಂದ ಇವೇನ್ ನಮ್ ಜೀವನ ಜನರು ಎಕ್ಸಾಮ್ ಪಾಸ್ ಆಗ್ತೀರಾ? ಫೇಲ್ ಆಗ್ತೀರಾ? ಎಕ್ಸಾಮ್ ಜಸ್ಟ್ ಪಾಸ್ ಆಗ್ತೀವಿ. ಆಲ್ಮೋಸ್ಟ್ ಹುಡುಗರು ಏನಂತ ಪಾಸ್ ಆಗ್ತಾರಂತಾರ, ಫೇಲ್ ಆಗ್ತಾರೆ. ಹುಡುಗರು ಆಪ್ನ ಕನ್ನಡ ಹುಡುಗರು ಆಲ್ಮೋಸ್ಟ್ ಪಾಸ್ ಆಗ್ತಾರೆ. ಜಿಯೋಗ್ರಫಿ ಹುಡುಗರು ಸ್ವಲ್ಪ ಕಷ್ಟ, ಏನೋ ಅವರು ತಿಪ್ಪಳು. ಆಯ್ತು, ಥ್ಯಾಂಕ್ ಯು ಸರ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಣ್ಣ ಗಾಡಿ ನಿಲ್ಸ. ಓ ನೀವಾ? ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ನಮ್ಮ ರವಿ ಅವರ ಎಕ್ಸಾಮ್ ರಿವ್ಯೂ ಅನ್ನು ಕೊಡ್ತಾರೆ. ಹೇಳ್ ರವಿ ಅವರ ಎಕ್ಸಾಮ್ ಹೆಂಗಾಯ್ತು? ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಹಿಂದೆ ಕುಂದಂತ ಹಿಂದೆ ಯಾರೋ ಅದು ಎಕ್ಸಾಮ್ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ಎಕ್ಸಾಮ್ ಕಂಡಿಡೋನು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಅಂತ ಮಾತಾಡುವಂತ ಹೆಚ್ಚಿನ ಇದು ನಮಗೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿನಾಯಕ್. ಮುಂದ ಕ್ಯಾಮ್ರಾಮನ್ ಮುಂದ್ ಬರ್ಬೇಕು. ವಿನಾಯಕ್ ಅವರ ಒಂದೆರಡು ಎಕ್ಸಾಮ್ ಬಗ್ಗೆ ಹೆಂಗಾಯ್ತು, ಏನಾಯ್ತು ಒಂದೆರಡು ಮಾತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಟೈಮ್ ಸಾತಿಲ್ಲ ಅಂದ್ರ ಈಗ ಹೋಗಿ ಇಸ್ಕೊಂಡ್ ಬರ್ಬಿಡ್ರಲ್ಲ. ಇನ್ನೊಮ್ಮೆ ಕ್ವಾರ್ಟರ್ ಬರಕ್ ರೆಡಿ. ನಾನು ಕ್ವಾರ್ಟರ್ ಬರಾಕ್ ರೆಡಿ. ಈಗ ನಮ್ಮ ಪ್ರಶಾಂತ್ ಅವರು ಮಾತಾಡ್ತಾರೆ. ಪ್ರಶಾಂತ್ ಅವರು ಬರ್ಬೇಕು. ಪ್ರಶಾಂತ್ ಅವ್ರ ನಿಮ್ ಎಕ್ಸಾಮ್ ಹೆಂಗಾದ್ರು ಸ್ವಲ್ಪ ರಿವ್ಯೂ ಕೊಡಿ. ತಿಂಡಿಲ್ಲ ಅದು. ಈ ಎಕ್ಸಾಮ್ ಕಂಡಿಡ್ದವ್ರ ಬಗ್ಗೆ ಏನ್ ಹೇಳಿ? ಈ ಎಕ್ಸಾಮ್ ಎಜುಕೇಶನ್ ನಿಮ್ ಲೈಫ್ ನಾಗ ಎಷ್ಟು ಇಂಪಾರ್ಟೆಂಟ್ ಆಗೈತಿ? ಬಾಳ ಇಂಪಾರ್ಟೆಂಟ್. ಅದ ಮುಂದ ನೋಡೋಣ. ಡಿಗ್ರಿ ಮುಗಿದ್ಮ್ಯಾಗ ಮತ್ತೇನ್ ಹೇಳ್ತೀರಿ? ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಏನ್ ಬೇಕಾದ್ ಮಾಡ್ರಿ, ಒಟ್ಟು ಎಂಜಾಯ್ ಮಾಡಿ. ಈಗ ಉದಯ ಅವ್ರನ್ನ ಕೇಳೋಣ. ಇರೋಣ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. रुको जरा, सबर करो. बोला धक्का बुक्की नहीं करने का, आराम से लेने का. ಉದಯ ಅವ್ರ ಅದಾರ ಇಲ್ಲಿ. ಉದಯ ಅವರ ಎಕ್ಸಾಮ್ ಬಗ್ಗೆ ಒಂದೆರಡು ರಿವ್ಯೂ ಹೇಳ್ರಿ. ಒಟ್ಟ ಎಕ್ಸಾಮ್ ಬಾರಿ ಬರೀರಿ, ಪೇಜ್ ತುಂಬಿಸ್ರಿ, ಮಾರ್ಕ್ಸ್ ಕೊಡ್ತಾರ. ಇಲ್ಲಾಂದ್ರೆ ಕೊಡಂಗಿಲ್ಲ. ಪೇಜ್ ಬಾರಿ ಬರಿಬೇಕು ನೀವು. ಎಕ್ಸಾಮ್ ಟಿಪ್ಸ್ ಕೊಟ್ಟಾರ ಅನ್ನಾರ. ಈಗ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ರಲ್ಲ ನಿಮ್ ಲೈಫ್ ನಲ್ಲಿ. ನಮ್ ಲೈಫ್ ದಾಗ ಏನ ಎಜುಕೇಶನ್ ಮುಂದ್ ಬೇಕ, ಯಾರ ಏನ ಮದ್ವೆ ಆಗಕ್ ಬೇಕ ಅಂದ್ರ ಮುಂದೆ ಅಂದ್ರೆ ಇಲ್ಲಿ ನಮ್ ಮುಂದ. ನಿಮ್ ಮುಂದಲ್ಲ, ನಮ್ ಫ್ಯೂಚರ್ ಒಳಗ್ ಮದ್ವೆ ಆಗ. ಇಲ್ಲಾಂದ್ರೆ ಹೆಣ್ಣ ಕೊಡಂಗಿಲ್ಲ. ಈಗ ಸಾಲಿ ಕಲಿ ಹುಡುಗರು ಈ ಸುರಸುಂದರಾಂಗನ್ಗೆ ಹೆಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಫಸ್ಟ್ ಕಾಲೇಜ್ ಕಲಿಬೇಕು, ಡಿಗ್ರಿ ಮುಗಿಸ್ಬೇಕು, ನೌಕರಿ ಹತ್ತಲ್ಲ ಆದ್ರೂ ಒಂದ್ ಯಾವ್ದಾದ್ರು ಜಾಬ್ ಹೋಗ್ಬೇಕು. ಆಯ್ತಾಯ್ತು, ನಮ್ಮ ಕ್ಲಾಸ್ ನಮ್ ಬೆಂಚ್ ನಿಂದ ಇವ್ರ ಎಕ್ಸಾಮ್ಗೆ ಇವ್ರ ಎಕ್ಸಾಮ್ ರಿವ್ಯೂ ಏನ್ ಹೇಳ್ತಾರ ಅಂತ ಕೇಳೋಣ. ಹೇಳ್ರಿ ನಿಮ್ ಎಕ್ಸಾಮ್ ರಿವ್ಯೂ ಹೆಂಗ? ಎಕ್ಸಾಮ್ ಅಂತಿ ಬಾರಿ ಆತ್ರಿ. ಅಂದ್ರ ಏನ್ ಎಕ್ಸಾಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಂದ್ರ ನಾವ್ ನೋಡ್ಲಿಂತ ಕ್ವಶನ್ಗಳು ಬಂದು ಅದೊಂದ್ ದೊಡ್ಡ ಬುಗಾಟ. ನೀವು ನೋಡ್ಲಂತ ಕ್ವಶನ್ಗಳು ಬಂದ್ಬಿಟ್ಟು ಮತ್ ಇನ್ನೊಂದ್ ಹೇಳ್ಬೇಕಂದ್ರ ನಾವು ಬರಿಯಕ್ ಟೈಮೇ ಇಲ್ಲ. ಯಾಕಂದ್ರ 6 ಮನಿ ಹೊತ್ತು ಬರ್ದ್ಬಿಟ್ಟು ಟೈಮ್ ಇಲ್ಲ. ಆದ್ರ ವಾಚ್ ಇತ್ತಿಲ್ಲ, ವಾಚ್ ಒಂದ್ ಇರಾಕಿಲ್ಲ, ಟೈಮ್ ಇರಾಕಿಲ್ಲ. ಟೈಮೇ ಇರಾಕಿಲ್ಲ. ಗಡಿಯಾರ ಇತ್ತ, ಗಡಿಯಾರ ಇತ್ತ, ಆದ್ರ ಟೈಮ್ ಇರಾಕಿಲ್ಲ.
ಅದೊಂದ್ ಎಕ್ಸಾಮ್ ಈಗ ಇಸ್ಕೊಂಡ್ ಬರೀರಲ್ಲ ಈಗೇನ್ ಬೇಡ್ರಿ ಆ ನಮನಿ ಏನ್ ನಾವು ಶಾನ್ಯಾರ ಅಂತ ಎಲ್ಲ ಅಟ್ ಬರೀ ದಡ್ರ ಅಂತ ದಡ್ರ ಅಂತ ಹೇಳ್ಬೋದು. ಯಾಕಂದ್ರ ನಾವು ಈ ಎಕ್ಸಾಮ್ ಓದೇನೇ ಇಲ್ಲ. ಈ ಎಕ್ಸಾಮ್ ಓದೇ ಇಲ್ಲ, ಓದಲೇ ಎಕ್ಸಾಮ್ ಬಂದ ಬರೆಯುವಂತ ದೊಡ್ಡ ಮಹಾತ್ಮ ಇವ್ರು ಅದಾರ. ದೇವ್ರ ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಿಮ್ಮ ಲೈಫ್ನಾಗ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್? ಎಜುಕೇಶನ್ ಮಾತ್ರ ಬಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಫ್ಯೂಚರ್ ಆಗ್ಬೇಕಂದ್ರೆ ಮೊದಲ ಡಿಗ್ರಿ ಮುಗಿಸ್ಬೇಕು. ನೀವು ಕೆಲಸ ಹತ್ತಾರನು ಗೊತ್ತಿಲ್ಲ, ಒಟ್ಟಲ್ಲಿ ಸಾಲಿ ಕಲ್ತಿರ್ಬೇಕು. ಒಟ್ಟು ಡಿಗ್ರಿ ಮುಗಿಸ್ಬೇಕು. ಡಿಗ್ರಿ ಮುಗಿಸಿ ಡಿಗ್ರಿ ಮುಗಿಸಿ ಒಟ್ಟು ಅಟ್ಲೀಸ್ಟ್ ಎಲ್ಲಾರು ಹೋಗಲ್ಲ ಒಂದ್ ಸ್ವಲ್ಪ ಯಾವ್ದಾರ ಒಂದ್ ಅಂದ್ರೆ ಲೆವೆಲ್ ಏನಂದ್ರ ಇವ್ ಏನ್ ಮಾಡ್ಯಾನಪ್ಪ ಅಂದ್ರೆ ಡಿಗ್ರಿ ಮುಗಿಸ್ಯಾನ ಅಂತ ಅನ್ಬೋದ. ಅಂದ್ರೆ ನಾ ಏನ್ ನೋಡಕ್ ಹೋದ್ರ ಅವನ್ಗೆ ರೇನ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮಸ್ಕಾರ ಧನರಾಜ್ ಅವ್ರೆ. ನಮಸ್ಕಾರ. ಆರಾಮಿದಿರಲ್ಲ? ಆರಾಮಿದೇವ್. ಇವತ್ತಿನ ಎಕ್ಸಾಮ್ ಹೆಂಗಾಯ್ತು ಅಂತ ಕೇಳ್ತೇಣ. ಎಕ್ಸಾಮ್ ಏನ್ ಕೇಳ್ತೇಣ, ರಾತ್ರಿ ಎಲ್ಲಾ ಕಣ್ ತುಂಬಾ ಓದಿದ್ರು ಇಲ್ಲಿ ಕೊಡಿರೋ ಕ್ವಶನ್ ಪೇಪರ್ ನೋಡಿದ್ರೆ ನಿದ್ದೆ ಬರ್ತೈತಣ್ಣ. ಏನ್ ಮಾಡೋದ್ ನಮ್ ಕಷ್ಟ ಯಾರಿಗ ಎಕ್ಸಾಮ್ ಅಲ್ಲಿ ನಿದ್ದೆ ಬರ್ತಾ? ಹೌದಣ್ಣ. ಅಲ್ಲಣ್ಣ, ನಾವು ಓದಿರೋದೇ ಒಂದು, ಅವ್ರು ಕೊಟ್ಟಿರೋದೇ ಒಂದು ಕ್ವಶನ್ ಪೇಪರ್. ನಾವು ಬೇರೆ ಬೇರೆ ಸೋರ್ಸ್ ಇಂದಾನು ಓದಿದೀವಿ, ಇದು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದೀವಿ. ಆದ್ರೆ ಆ ಕ್ವಶನ್ ಅಲ್ಲಿ ಒಂದು ರಿಪೀಟ್ ಆಗಿದಿಲ್ಲ. ನೀವು ಓದಿರೋದು ಒಂದ್ ಕ್ವಶನ್ ಬಂದಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಈಗ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ? ನಾವು ಏನೋ ಅಂದಾಜ್ ಮೇಲೆ ಬರ್ದಿದೀನಿ, ಬಗ್ಗೆ ಅನ್ಕೊಂಡಿದೀನಿ. ದೇವ್ರ ದಯಿಂದ ಪಾಸ್ ಆದ್ರೆ ಏನ ಲಕ್ಕಿ. ನಮಸ್ಕಾರ. ಎಲ್ಲ ಒಳ್ಳೆಯದಾಗಿ. ಹಲೋ, ನಮಸ್ಕಾರ. ಹೇಗಿದ್ದೀರಿ? ಇವತ್ ನಾವು ನಮ್ಮ ಗೆಳೆಯರ ಎಕ್ಸಾಮ್ ರಿವ್ಯೂ ಹೇಗಾಯ್ತಂತ ಕೇಳೋಣ. ಹೇಗಾಯ್ತು ಎಕ್ಸಾಮ್? ಅಣ್ಣ, ನಾನು ಓದಿದ್ದೆ, ಸಿಕ್ಕಾಪಟ್ಟೆ ಓದಿದ್ದೆ. ಬಟ್ ಅಲ್ಲಿ ಕ್ವಶನ್ ಬಂದಿರೋಂತಕ್ಕೂ ನಾನು ಓದಿರೋಂತಕ್ಕೂ ಯಾವ್ದೇ ರೀತಿಯ ಸಂಬಂಧ ಇರ್ಲಿಲ್ಲ. ಒಂದೇದ್ದು ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್. ಬರೀ ಈ ಎಕ್ಸಾಮ್ ಕಣ್ಣು ಹಿಡಿದವ್ರ ಬಗ್ಗೆ ಏನ್ ಹೇಳ್ತೀವಿ? ಅಣ್ಣ, ಏನ್ ಹೇಳ್ದೆ ಅಣ್ಣ? ಯಾವಣ್ಣ ಅಳಕಾಗಿದೆ, ಒಂದು ತಿಳಿಯೋದಿಲ್ಲ ಅಣ್ಣ. ಆಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಮ್ ಯಾಕಣ್ಣ ಯಾವ್ದೇ ರೀತಿಯಲ್ಲಿ ಅಂದ್ರೆ ಇವಾಗ ಬೆಳಗ್ಗೆ ಸಿಕ್ಕಾಪಟ್ಟೆ ಇದಾವೆ. ಎಕ್ಸಾಮ್ ಅಂತ ಏನಿಲ್ಲ ಅಣ್ಣ, ಯಾವ್ದೇ ಒಂದು ಪಾಸ್ ಆಗಕ್ಕೆ ಏನೇನೆಲ್ಲ ಬೇಕು ಅಷ್ಟಿದ್ರೆ ಸಾಕು. ಅದು ಬಿಟ್ಟು ಅದನ್ನ ತೆಗೆದೆ ಇದನ್ನ ತೆಗೆದೆ ಸಿಕ್ಕಾಪಟ್ಟೆ ಇದು. Would like to take notes while I take totes of the marijuana smoke. Oh, you wanna... ಆರಾಮಿದ್ದೀರಾ? ಏನು ಇವತ್ತು ಎಕ್ಸಾಮ್ ಮುಗಿದು ಅಂತ ನೀವು? ಹೆಂಗಾಯ್ತು ಎಕ್ಸಾಮ್? ಚೆನ್ನಾಗಾಯ್ತು. ಪಾಸ್ ಆಗೋದಾ ಫೇಲ್ ಆಗೋದಾ? ಪಾಸ್ ಆಗ್ಬೋದು ಬ್ರೋ. 60% ಬರ್ದಿವ್ ಬ್ರೋ. ಅವರು ಹೆಂಗ್ ಚೆಕ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಅಂದ್ರೆ ನೀವು ಮಾತಾಡೋ ಪ್ರಕಾರ ಚೆಕ್ ಮಾಡೋರ್ ಮೇಲೆ ಡಿಪೆಂಡ್ ಆಗೋದು. ಯಾಕೆ ಮತ್ತೆ ಈ ಎಕ್ಸಾಮ್ ಕಂಡಿಡ್ದವ್ರ ಬಗ್ಗೆ ಏನ್ ಹೇಳ್ತಿತ್ತು? ಈ ಎಕ್ಸಾಮ್ ಕಂಡಿಡ್ದವರು ಅವ್ರ ತಂದೆ ಮಗನಾಗಿರ್ತಾರ ಬ್ರೋ. ಆದ್ರೆ ಹೆಂಗಂದ್ರೆ ಇವಾಗ ಈ ಎಕ್ಸಾಮ್ ಯಾವ ತರ ಜೀವನದಲ್ಲಿ ಕವರ್ ಮಾಡೋದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಎಕ್ಸಾಮ್ ಬಂದು ಹೋಗ್ಬಿಟ್ರೆ ಮನುಷ್ಯಂಗೆ ಅದು ಒಂಥರ ಏನೋ ಹೇಳಕ್ಕಾಗದ ಖುಷಿ ಇರುತ್ತೆ. ಅವ್ರಿಗೆ ಆತ್ಮತೃಪ್ತಿ ಬಾಳ ಆಗತ್ತೆ, ಸಂತೋಷದಿಂದ ಹೇಳ. ಮತ್ ಬ್ರೋ ಮತ್ತೆ ಏನಿಲ್ಲ ಬ್ರೋ, ಅಷ್ಟೇ. ಜೀವನದಲ್ಲಿ ದೊಡ್ಡ ದೊಡ್ಡ ಎಕ್ಸಾಮ್, ಇದು ಚಿಕ್ಕ ಎಕ್ಸಾಮ್ ಬರೋಲ್ಲ, ಜೀವನದಲ್ಲಿ ದೊಡ್ಡ ದೊಡ್ಡ ಎಕ್ಸಾಮ್ ಬರ್ತಾವ. ಅವ್ನು ಪಾಸ್ ಮಾಡ್ಕೊಂಡು ನೋಡ್ರಿ ಬ್ರೋ. ಇವು ಏನೋ ಸೆಮ್ ಬರ್ತಾವ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಷ್ಟ ಬರ್ತಾವ ಬ್ರೋ. ಇವು ಅಷ್ಟೇ. ಈ ಜೀವನದ ಬಗ್ಗೆ ಎಲ್ಲಾ ಅರ್ಥ ಕುಡಿದು ಎಲ್ಲಾ ಅನುಭವ ಐತಿ. ಈ ಕಾಲೇಜ್ ಬಗ್ಗೆ ಏನ್ ಹೇಳ್ತಿ ಬ್ರೋ? ಈ ಕಾಲೇಜ್ ಏನಿಲ್ಲ ಬ್ರೋ, ಇದು ತಾಯಿ ಗುಣ ಕಾಲೇಜ್ ಬ್ರೋ. ನಾನು ಆಕ್ಚುಲಿ ಒಂದು ಹೆಲ್ತ್ ಇಶ್ಯೂ ಆಗಿ 1 ತಿಂಗಳ ನಡುವರಿಗೆ ಗ್ಯಾಪ್ ಆಯ್ತು. ಸೊ ಆ ಹೆಲ್ತ್ ಇಶ್ಯೂನಿಂದ ಬಹಳಷ್ಟು ಸಿಲೆಬಸ್ ನನಗೆ ಕವರ್ ಆಗಿಲ್ಲ. ಒಂದೇ ಯಾರಿಗೆ ಹೇಳ್ತೀವಿ? ಪೇಪರ್ಗೆ ಹೇಳ್ತೀವಿ ನಿಮಗೆ? ಇಲ್ಲ, ಪೇಪರ್ಗೆ ಆಗಿರ್ಲಿಲ್ಲ. ಬಟ್ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಬಟ್ ಆ ಒಂದು ಕಾರಣದಿಂದ ನನ್ನೊಂದು ಸ್ವಲ್ಪ ಪೇಪರ್ ತಪ್ಪ ಆಯ್ತಾನೆ. ಈ ಎಕ್ಸಾಮ್ ಪಾಸ್ ಆಗೋದಾ ಫೇಲ್? ಇಲ್ಲ ಅಣ್ಣ, ಪಾಸ್ ಆಗೋ ಒಂದು ಮೂವ್ಮೆಂಟ್ ಇದೆ ಅಣ್ಣ. ಬಟ್ ಅದು ಚೆಕ್ ಮಾಡಿ ಈ ಹುಡುಗರೆಲ್ಲ ಏನಾಗ್ತಾವ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಪಾಸ್ ಆಗೋದು? ಫ್ರೆಂಡ್ಸ್ ಅನ್ನ ಕಡೆ ನಾನೇ ಅಂದ್ರೆ ನಾನು ಎಂತ ಏನೆಲ್ಲ ಸ್ಮಾರ್ಟ್ ಓದಿದ್ರು ನನಗೆ ಇಷ್ಟ ಕನ್ಫ್ಯೂಸ್ ಆಗಿದೆ ಅಣ್ಣ. ಬಟ್ ಅವ್ರು ಓದಾರ ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3. ಮುಂದಿನದಾಗಿ ನಮ್ಮ ರವಿ ಅವ್ರನ್ನ ಕೇಳೋಣ ಎಕ್ಸಾಮ್ ಅಂತ. ರವಿ ಅವ್ರೆ ನಮಸ್ಕಾರ.
ನಮಸ್ತೆ ಆರಾಮದಿರಲ್ಲ ಎಕ್ಸಾಮ್ ಹೆಂಗಾಯ್ತಂತ ಎಕ್ಸಾಮ್ ಹೇಳ್ರಿ. ನಾವು ಐಚ್ಛಿಕ ಕನ್ನಡದವರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆರಾಮಾಗಿತ್ತು. ನಾವು ಆರಾಮಾಗಿ ಬಂದಿವಿ. ಹಾಫ್ ಅನ್ ಅವರ್ ಮುಂಚೆಗೆ ಬಂದಿವಿ. ಅಂದ್ರೆ ನೀವು ಎಕ್ಸಾಮ್ ಬಿಟ್ಟಾರಲ್ಲ ಹಾಫ್ ಅನ್ ಅವರ್ ಮುಂಚೆಗೆ ತಂದಿದ್ದೀರಾ? ಸಿಲೆಬಸ್ ಮುಗಿಸಿದಿರಾ? ಪೇಪರ್ ಮುಗಿಸಿದಿರಾ? ಪೇಪರ್ ಮುಗಿಸ್ಬೇಕು. ಸಿಲೆಬಸ್ ಎರಡು ಮುಗಿಸಿದ್ವಿ. ಸಿಲೆಬಸ್ ಕಳಿಸಿದ್ರೆ ನೀವೇ ಬಂದಿರೋ ಅವರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸರ್ ಎಬಿಸ್ ಕಳಿಸಿದ್ರಿ, ನೀವೇ ಹೊರಗೆ ಬಂದಿರಿ. ನಾವು ಬಂದ್ರಿ ಸ್ವತಃ. ನೀವೇ ಬಂದ್ರಿ. ಹಾಸ್ಪಿಟ್ಲಿಗೆ ಹೋಗಿ ಅದೇ ಎಕ್ಸಾಮ್ ಎಜುಕೇಶನ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತೀರಿ? ಎಜುಕೇಶನ್ ಲೈಫ್ ಅಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ಸ್ತದೆ. ಏಕೆಂದ್ರೆ ಮತ್ತೆ ಯಾಕೆ ಕಾಲೇಜಿಗೆ ಹಚ್ಚಿರಿ? ಎಜುಕೇಶನ್ ಹಚ್ಚಿರಿ. ಇಮೋಷನಲ್ ಡ್ಯಾಮೇಜ್. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಎಕ್ಸಾಮ್ ಹೇಗಾದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.